ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಡೊಣ್ ಮೆಣಸಿನ್ಕಾಯಿ ಪಲ್ಯನ ಮಾಡೋಕತ್ತಿದ್ದೆ. ಈ ಪಲ್ಯನ ಮಾಡಲಿಕ್ಕೆ ಡೊಣ್ ಮೆಣಸಿನ್ಕಾಯಿನ ನೀಟಾಗಿ ಫಸ್ಟ್ ತೊಳ್ಕೊಬೇಕು. ತೊಳ್ಕೊಂಡ ನಂತರ ಒಂದು ಬಟ್ಟೆಲಿ ಒರೆಸ್ಬೇಕು. ಯಾಕಂದರೆ ಅಲ್ಲಿ ಎಣ್ಣೆ ಹಾಕಿ ಹುರಿದ್ರಿಂದ ಚಟ್ ಎಣ್ಣೆ ನೀರು ಸೇರ್ತಂದ್ರೆ ಸಿಡಿಯೋ ಸಾಧ್ಯತೆ ಇರುತ್ತೆ ರೀ. ಸೊ ಅದನ್ನು ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಒಂದು 10 ನಿಮಿಷ ಹುರ್ಕೋಬೇಕು. ಅದಕ್ಕೆ ಚಟ್ನಿ ಪುಡಿ ರೆಡಿ ಮಾಡ್ಕೊಳಕ್ಕೆ ಇಲ್ಲಿ ಶೇಂಗಾ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ನಂತರ ಇಲ್ಲಿ ನೀವು ತುಂಬ ಖಾರ ಬೇಕಂದ್ರೆ ನೀವು ಚಿಲ್ಲಿ ಪೌಡ್ರ್ ಹಾಕೋಬೋದು. ಚಿಲ್ಲಿ ಪೌಡ್ರ್ ಯೂಸ್ ಮಾಡೋಂಥವ್ರು ಇಲ್ಲಾಂದ್ರೆ ಮಸಾಲೆ ಖಾರ ಹಾಕೋಬೋದು. ನಾವು ಮಸಾಲೆ ಖಾರ ಯೂಸ್ ಮಾಡ್ತೀವಿ. ಸೊ ನಾವು 1 ಟೇಬಲ್ ಸ್ಪೂನ್ ಮಸಾಲೆ ಖಾರನೂ ಹಾಕಿ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಈಗ ತುಂಬ್ತಾ ಇದ್ದೀನಿ ನೋಡಿರಿ. ಈ ರೀತಿ ಸೀಳಬೇಕು. ಅವೆಲ್ಲ ಒಂದೊಂದಾಗಿ ಸೀಳಿ ಈ ರೀತಿ ತುಂಬ್ಕೋಬೇಕು. ಈ ರೀತಿ ತುಂಬ್ಕೊಂಡ ತಕ್ಷಣ ಮತ್ತು ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕರಿಬೇವು, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ನಂತರ ಅವನ್ನೆಲ್ಲ ತುಂಬ್ಕೊಂಡಿರೋಂಥ ಮೆಣಸಿನಕಾಯಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕಬೇಕು. ಮತ್ತು ಇಲ್ಲಿ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀವಲ್ಲ, ಅದ್ರ ಸಲುವಾಗಿ ಒಂದು ಸ್ವಲ್ಪ ಅಂದ್ರೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಒಂದು 10 ನಿಮಿಷ ಲಿಡ್ ಮುಚ್ಚಿ ಬಿಟ್ಟರೆ ಪಲ್ಯ ರೆಡಿ ಆಗುತ್ತೆ. ಸೊ ಇದ್ರ ಕಾಂಬಿನೇಷನ್ಗೆ ನಾ ಇಲ್ಲಿ ಜೋಳದ ರೊಟ್ಟಿ ಆಲ್ಮೋಸ್ಟಾಗಿ ಮಾಡ್ತೀವಿ ನಾವು. ಸೊ ನಾ ಇಲ್ಲಿ ಜೋಳದ ರೊಟ್ಟಿ ಮಾಡಿಲ್ಲ, ಮಿಲೆಟ್ಸ್ ರೊಟ್ಟಿ ಮಾಡಿದ್ದೀನಿ. ಮಿಲೆಟ್ಸ್ ಹಿಟ್ಟನ್ನು ಹೆಂಗೆ ರೆಡಿ ಮಾಡೋದಂದ್ರೆ ರಾಗಿ, ಜೋಳ, ಅಕ್ಕಿ, ಸಜ್ಜಿ ಎಲ್ಲ ಮಿಕ್ಸ್ ಮಾಡಿ ತೊಳೆದು ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕು. ಆಗ ಅದು ಮಿಲೆಟ್ಸ್ ರೊಟ್ಟಿ ಮಾಡಲಿಕ್ಕೆ ಬರುತ್ತೆ ರೀ. ನಾ ಅದೇ ರೊಟ್ಟಿನೇ ಮಾಡಿದ್ದೀನಿ ಇಲ್ಲಿ ಅದ್ರ ಕಾಂಬಿನೇಷನ್ಗೆ. ನೋಡಿರಿ, ಈ ರೀತಿ 10 ನಿಮಿಷ ಆದ ನಂತರ ಪಲ್ಯ ರೆಡಿಯಾಗಿ ಬರುತ್ತೆ. ಈ ರೀತಿ ಎಣ್ಣೆ ಬಿಟ್ಟ ತಕ್ಷಣ ಪಲ್ಯ ರೆಡಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಫಿನಿಷ್ ಮಾಡ್ಕೊಂಬಿಡ್ಬೋದು. ಇದೇ ನೋಡಿರಿ ಮಿಲೆಟ್ಸ್ ರೊಟ್ಟಿ. ಈ ರೀತಿ ಬರುತ್ತದು. ಇದು ಜೋಳದ ರೊಟ್ಟಿನೂ ಅಲ್ಲ, ರಾಗಿ ರೊಟ್ಟಿನೂ ಅಲ್ಲ, ಸಜ್ಜಿ ರೊಟ್ಟಿನೂ ಅಲ್ಲ, ಅಕ್ಕಿ ರೊಟ್ಟಿನೂ ಅಲ್ಲ. ಇದು ಮಿಲೆಟ್ಸ್ ರೊಟ್ಟಿ. ಈ ರೀತಿ ನಾವು ಮಾಡಿ ಇಲ್ಲೆಲ್ಲ ಸರ್ವ್ ಮಾಡೋಕತ್ತಿದ್ದೆ. ಮೊಸರು, ಡೊಣ್ ಮೆಣಸಿನ್ಕಾಯಿ ಪಲ್ಯ, ಮಾವಿನಕಾಯಿ ಗೊಜ್ಜು, ರೊಟ್ಟಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.